ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಆದಂಥ ವಿವೇಕ್, ಇನ್ನು ಮುಂದೆ ಖಾಲಿ ಸೈಟ್ ಇದ್ರೆ ಕಿತ್ಕೊಳ್ಳುತ್ತಾ ಸರ್ಕಾರ ಅಂತ, ಅಂದರೆ ಅಲ್ಲಿ ಜಾಗನ ಕ್ಲೀನ್ ಮಾಡ್ತಾನಾದ್ರೂ ಇರಬೇಕಾ ಅಥವಾ ಸಣ್ಣ ಮನೆಯನ್ನಾದ್ರೂ ಏನಾದರೂ ಕಟ್ಕೊಳ್ತಾ ಇರಬೇಕಾ, ಹೇಗೆ ಅಂತ? ಎಸ್ ಕಾರ್ತಿಕ್, ಇವತ್ತು ಸರ್ಕಾರದಿಂದ ಒಂದು ಮಹತ್ವದ ನಿರ್ಧಾರನೆ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂತ ಹೇಳಿ ಫ್ರೀಡಮ್ ಫ್ರಮ್ ವೇಸ್ಟ್ ಅಂತಾನೆ ಒಂದು ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೂ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಇಲ್ಲೇ ಇರ್ತಕ್ಕಂಥ ನೆಕ್ಸಸ್ ಮಾಲ್ ಬಳಿ ಕೂಡ ಒಂದಿಷ್ಟು ST ಮಾಲ್ ಬಳಿ ಈ ವಿಚಾರವನ್ನ ಆರಂಭ ಮಾಡಿರ್ತಕ್ಕಂಥದ್ದು ಸರ್ಕಾರ. ಇದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಜೊತೆಗೆ ಬೆಂಗಳೂರು ಅಭಿವೃದ್ಧಿಯ ಪ್ರಾಧಿಕಾರದ ವಿಚಾರದ ಸಂಬಂಧಪಟ್ಟಂತ ಆಗಿರುವಂತಹ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಜನ, ಯಲಹಂಕ ಶಾಸಕ ವಿಶ್ವನಾಥ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಲೆಟ್ ಸ್ಟಾರ್ಟ್ ಕ್ಲೀನಿಂಗ್ ಬೆಂಗಳೂರು ಅಂತ ಹೇಳಿ ಒಂದು ಮೂವ್ಮೆಂಟ್ ಅನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಅದೇ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂತ ಹೇಳಿ ಆರಂಭ ಮಾಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಇವತ್ತು ಸುದ್ದಿಗೋಷ್ಠಿಯ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಒಂದು ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಇನ್ನ ಮುಂದೆ ನಿಮ್ಮ ಬಳಿ ಏನಾದ್ರು ಈಗ ಸಾಕಷ್ಟು ಖಾಲಿ ಸೈಟ್ಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು, ಆ ಖಾಲಿ ಸೈಟ್ ನಲ್ಲಿ ಎಲ್ಲ ಕಡೆ ಕಸ ಹಾಕೋದು ಆಗಿರ್ಬೋದು, ಈ ರೀತಿಯಾದಂತ ಒಂದಿಷ್ಟು ವಾತಾವರಣಗಳನ್ನ ಸಾಕಷ್ಟು ಬಾರಿ ನಾವು ನೋಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಕಸಗಳನ್ನ ಹಾಕೋದು, ಆ ಖಾಲಿ ಇರ್ತಕ್ಕಂಥ ನಿವೇಶನದ ಬಳಿ ಜಾಗಗಳೇನಿರುತ್ತೆ ಅಲ್ಲೆಲ್ಲವನ್ನು ಕಸವನ್ನ ಹಾಕ್ತಕ್ಕಂಥದ್ದು, ಮತ್ತೆ ಒಂದಿಷ್ಟು ಗಲೀಜ್ ಮಾಡ್ತಕ್ಕಂಥದ್ದು ಕೆಲಸಕ್ಕೆ ಸಾಕಷ್ಟು ಜನರು ಕೂಡ ಮುಂದಾಗ್ತಾ ಇದ್ರು. ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲದಂತ, ವಾರಸ್ದಾರರು ಇಲ್ಲದಂತ ಸಾಕಷ್ಟು ಖಾಲಿ ನಿವೇಶನಗಳು ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಈಗ ಮಹತ್ವದ ನಿರ್ಧಾರ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಏನಾದ್ರೂ ಈಗ ಒಂದು ವ್ಯಕ್ತಿ ಏನಾದ್ರೂ ಸೈಟ್ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಆ ಸೈಟ್ ಅನ್ನ ಅಂದ್ರೆ ತೆಗೆದುಕೊಂಡು 5 ವರ್ಷ ಆದ್ರೂ ಕೂಡ ಯಾವ್ದಾದ್ರು ಒಂದು ಮನೆ ಅಥವಾ ಏನಾದ್ರೂ ಒಂದು ಅಲ್ಲಿ ಅಂಗಡಿಯೋ ಅಥವಾ ಏನಾದ್ರೂ ಕಟ್ಟದೆ ಹೋದರೆ ಅದು ಅದೇ ರೀತಿಯಾಗಿ ಖಾಲಿ ಬಿಟ್ಟಿದ್ದು ಅಲ್ಲಿ ಏನಾದ್ರೂ ಕಸಗಳು ಬೀಳ್ತಾ ಇದ್ರೆ ಅವ್ರಿಗೆ ಹಣ ಕೊಟ್ಟು ಸರ್ಕಾರನೇ ವಾಪಸ್ ಸೈಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನೋ ಒಂದು ಮಹತ್ವದ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗ್ಲೇ ಏನು ಸೈಟ್ ಅನ್ನ ತೆಗೆದುಕೊಂಡಿರ್ತಾರೆ, ಸೈಟ್ ಅನ್ನ ಮೇಂಟೆನೆನ್ಸ್ ಮಾಡ್ತಾ ಇರಲ್ಲ, ಅದು ಅದೇ ರೀತಿಯಾಗಿ ಖಾಲಿ ಆಗ್ಬಿಟ್ಟಿರ್ತಾರೆ, ಅಲ್ಲಿ ಗಲೀಜ್ ಬೀಳೋದಕ್ಕೆ ಎಲ್ಲ ಬಿಟ್ಟಿರ್ತಾರೆ, ಅಂತ ಓನರ್ಸ್ ಗಳನ್ನು ಕೂಡ ಅಷ್ಟೇ ಅವ್ರಿಗೆ ಫೈನ್ ಆಗ್ತಕ್ಕಂತ ಕೆಲಸ, ಈ ರೀತಿಯಾದಂತಹ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬಹುದು. ಆದ್ರೆ ಈಗ ಮಹತ್ವವಾದಂತದ್ದು ಏನಂದ್ರೆ ಸರ್ಕಾರನೇ ವಾಪಸ್ ತೆಗೆದುಕೊಳ್ಳುವಂತ ಒಂದು ಘೋಷಣೆ ಏನಿದೆ ಇದು ಎಲ್ಲೂ ಕೂಡ ಮಾಡಿಲ್ಲ. ಆ ತರಹದ ಒಂದು ಕೆಲಸಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇದು ಒಂದ್ ರೀತಿಯಾಗಿ ಒಳ್ಳೆ ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಏನು ಈ ರೀತಿಯಾಗಿ ವೇಸ್ಟ್ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಸಿಕ್ಕ ಕಡೆ ಅಂದ್ರೆ ಖಾಲಿ ನಿವೇಶನಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಕಡೆ ಹಾಕುವಂತ ಕೆಲಸಕ್ಕೆ ಮುಂದಾಗಿರ್ತಾರೆ ಜನರೆಲ್ಲರೂ ಕೂಡ. ಇದನ್ನ ತಡೆಗಟ್ಟೋದಕ್ಕೆ ಅಂತಾನೆ ಹೇಳಿ ಈ ರೀತಿಯಾದಂತ ಹೊಸ ಕಾನೂನನ್ನ ತರೋದಕ್ಕೂ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇದರ ಮುಂದಿನ ಸ್ಟೆಪ್ಗಳು ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಕಾರ್ತಿಕ್. ಯಾವಾಗಿಂದ ಜಾರಿ ಆಗುತ್ತೆ ಈ ಒಂದು ರೂಲ್ಸ್ ಅಂತ? ಎಸ್ ಕಾರ್ತಿಕ್, ಈಗಾಗಲೇ ನಾನು ಹೇಳದಂತೆ ಈ ವಿಚಾರವನ್ನ ಇವತ್ತು ಏಕಾಏಕಿ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ CM DK ಶಿವಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ ಏನ್ ಮಾಡಿದ್ರು, ಇಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಈಗಾಗಲೇ ಏನು ಬೆಂಗಳೂರಿನ ಸುತ್ತಮುತ್ತ ಕ್ಲೀನ್ ಸಿಟಿ ಬೆಂಗಳೂರು ಅಂತ ಹೆಸರುವಾಸಿ ಮಾಡ್ಬೇಕು ಅಂತ ಕೂಡ ಪಣ ತೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕೃಷ್ಣ ಬೈರೇಗೌಡರು ಕೂಡ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ್ಮೇಲೆ ಅವರು ಕೂಡ ಒಂದಿಷ್ಟು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿರ್ಬೋದು, ಮತ್ತೆ ಒಂದಿಷ್ಟು ಬೆಂಗಳೂರನ್ನ ಕ್ಲೀನ್ ಮಾಡುವಂತ ಕೆಲಸಕ್ಕೆ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕೂಡ ಈಗ ಮುಖ್ಯಮಂತ್ರಿ ಆದ ಬಳಿಕ ಒಂದಿಷ್ಟು ಪ್ಲಾನ್ಸ್ ಗಳನ್ನ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದನ್ನ ಯಾವಾಗಿಂದ ಜಾರಿಗೆ ತರ್ತಾರೆ, ಇದರ ಕಾನೂನುಗಳು ಯಾವ ರೀತಿಯಾಗಿರುತ್ತೆ, ಜೊತೆಗೆ ಒಂದಿಷ್ಟು ಅಡಿಷನಲ್ ಕಾನೂನುಗಳನ್ನ ಕೂಡ ಅದರಲ್ಲಿ ಇಡುವಂತ ಸಾಧ್ಯತೆಗಳಿದೆ. ಅದೇ ನಾನು ಈಗಾಗಲೇ ಹೇಳದಂತೆ ಅಂದ್ರೆ ಅಲ್ಲಿನ ಭೂಮಿಯ ಮಾಲೀಕರು ಯಾರಿರ್ತಾರೆ ಅವ್ರು ಅದೇ ರೀತಿಯಾಗಿ ಕಸ ಬೀಳೋದಕ್ಕೂ ಕೂಡ ಬಿಟ್ರೆ, ಕ್ಲೀನ್ ಮಾಡಿಸದೆ ಹೋದ್ರೆ ಅವ್ರಿಗೂ ಕೂಡ ಫೈನ್ ಹಾಕುವಂತದ್ದು, ಜೊತೆಗೆ ಬೇರೆ ಬೇರೆ ರೀತಿಯಾದ ಪ್ರಕ್ರಿಯೆಗಳು ಕೂಡ ಇದಕ್ಕೆ ಅಡಿಷನಲ್ ಆಗಿ ಸೇರಿಸುವಂತ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಇವತ್ತು ಹೇಳದಂತೆ 5 ವರ್ಷದವರೆಗೂ ಕೂಡ ಅವ್ರು ಏನಾದ್ರು ಮನೆ ಕಟ್ಟದೆ ಹೋದ್ರೆ ಅಂದ್ರೆ ಆ ಇರ್ತಕ್ಕಂತ ಸ್ಥಳವನ್ನ ಅದೇ ರೀತಿಯಾಗಿ ಖಾಲಿ ಬಿಟ್ಟಿದ್ದು ಅಂದ್ರೆ ಅಲ್ಲಿ ಕಸಗಳು ಬೀಳ್ತಾ ಇದ್ರೆ ಅದು ಕಂಪ್ಲೀಟ್ಲಿ ಅದರಿಂದ ವಾತಾವರಣನೇ ನಾಶವಾಗ್ತಾ ಇದ್ರೆ ಇಂಥ ಜನರಿಗೆ ಅಂದ್ರೆ ಇಂಥ ನಿವೇಶನಗಳಿಗೆ ಸರ್ಕಾರ ವಾಪಸ್ ಪಡೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಅಧಿಕೃತವಾಗಿ ಯಾವತ್ತಿಂದ ಆರಂಭವಾಗುತ್ತೆ ಈ ಪ್ರಕ್ರಿಯೆ ಅಂತ ಇಲ್ಲಿವರೆಗೂ ಏನು ಘೋಷಣೆ ಮಾಡಿಲ್ಲ. ಯಾವಾಗ ಮಾಡ್ತಾರೆ ಅಂತ ಸದ್ಯದಲ್ಲೇ ಮಾಡಬಹುದು, ಆ ಕಾತುರದಲ್ಲೇ ಎಲ್ಲರೂ ಕೂಡ ಜನರು ಇದ್ದಾರೆ. ಇದು ಒಂದ್ ರೀತಿಯಾಗಿ ಜನ ಮೆಚ್ಚುಗೆ ಆಗ್ಬಹುದು ಅಂತ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಒಂದು ಕಡೆ ಏನಾದ್ರೂ ಕಸ ಹಾಕಿದ್ರೆ ಅಕ್ಕದ ಮನೆ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಅಲ್ಲಿಂದ ಒಂದಿಷ್ಟು ಸೊಳ್ಳೆಗಳು, ಒಂದಿಷ್ಟು ವಾಸನೆ ಇದೆಲ್ಲವೂ ಕೂಡ ಹುಟ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅಂತವ್ರಿಗೆಲ್ಲರಿಗೂ ಕೂಡ
ಈ ಕಸದಿಂದ ಮುಕ್ತಿಗೊಳಿಸೋದಕ್ಕೆ ಅಂದ್ರೆ ಕ್ಲೀನ್ ಬೆಂಗಳೂರು ಮಾಡೋದಕ್ಕೆ ಈ ರೀತಿಯಾದಂತ ಒಂದು ಕಾನೂನು ತರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದೆಲ್ಲರೂ ಕೂಡ ಒಂದು ಸಾರ್ವಜನಿಕರಿಗೆ ಬಳಕೆ ಆಗುವಂತ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇದು ಆದಷ್ಟು ಬೇಗ ಸರ್ಕಾರ ತರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿವೇಕ. ವಾಪಸ್ ತೆಗೆದುಕೊಳ್ಳುವಂಥದ್ದು ಅಧಿಕೃತವಾಗಿ ಆಗುತ್ತಾ ಸರ್? ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಖಾಸಗಿ ಸರ್ಕಾರ ಎರಡು ಜಾಗ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿರ್ಲಿ, CITB ಇದಾಗ್ಲಿ ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ ಯಾವ್ದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತಾ ಹೋದ್ರೆ ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ. ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನ ರಕ್ಷಣೆ ಮಾಡ್ಕೋಬೇಕಾದ, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಗೌರವ ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಇನ್ನ ನೀರು ಬಿಟ್ಟಿಲ್ಲ, ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮ ಎಲ್ಲ ಆಗ್ಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡಿ